ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಮ್ಮೂರಲ್ಲಿ ಮಾರಿ ಹಬ್ಬ ಇರೋದ್ರಿಂದ ಮನೆಯೆಲ್ಲ ಫುಲ್ ಕ್ಲೀನಿಂಗ್ ನಡೀತಾ ಇದೆ. ಆಲ್ರೆಡಿ ಅಮ್ಮ ಸ್ವಲ್ಪ ಧೂಳೆಲ್ಲ ಹೊಡೆದು ಪಾತ್ರೆ ಎಲ್ಲ ಈಚೆಗೆ ಹಾಕಿದ್ದಾರೆ. ಇವಾಗ ಹಬ್ಬದ ಕೆಲಸ ಅಂದರೆ ಫುಲ್ಲು ಕೆಲಸ. ಬಟ್ಟೆ ಒಗಿಬೇಕು, ಪಾತ್ರೆ ಬೆಳಗಬೇಕು, ಧೂಳು ಹೊಡಿಬೇಕು, ಮನೆಯೆಲ್ಲ ತೊಳಿಬೇಕು. ಹಬ್ಬ ಬಂತು ಅಂದರೆ ಬರೀ ಕೆಲಸನೋ ಕೆಲಸ. ಎಷ್ಟು ಕೆಲಸ ಐತೆ ನೋಡಿ ಫ್ರೆಂಡ್ಸ್. ಮನೆಯೆಲ್ಲ ಫುಲ್ಲು ಪಚಿತಿ ಆಗ್ಬಿಟ್ಟಿದೆ. ಇವಾಗ ಕೆಲಸ ಸ್ಟಾರ್ಟ್ ಮಾಡಬೇಕು. ಪಾತ್ರೆ ಎಲ್ಲ ಬೆಳಗಬೇಕು ಫ್ರೆಂಡ್ಸ್. ಆಲ್ರೆಡಿ ಅಮ್ಮ ಪಾತ್ರೆ ಎಲ್ಲ ಈಚೆ ಗುಡ್ಡೆ ಹಾಕಿದ್ದಾರೆ. ಈ ನೀರೆಲ್ಲ ಊದ್ಬಿಟ್ಟು ನಲ್ಲಿ ನೀರು ಬರ್ತೈತೆ. ಕ್ಲೀನಾಗಿ ಬೆಳಿಕೊಳ್ಬೇಕು. ನೋಡಿ ಮನೆಯೆಲ್ಲ ಯಾವ ಥರ ಆಗಿದೆ ಅಂತ. ಫುಲ್ಲು ಧೂಳೆಲ್ಲ ಹೊಡೆದು ಇನ್ನು ಸ್ವಲ್ಪ ಧೂಳು ಹೊಡಿಬೇಕು. ಸ್ವಲ್ಪ ಹೊಡೆದಿದ್ದೀವಿ ನೋಡಿ. ಇಲ್ಲೆಲ್ಲ ಸ್ವಲ್ಪ ಅಮ್ಮ ಹೊಡೆದಿದ್ದಾರೆ. ಇಲ್ಲೇ ಸೀಟ್ಬಿಟ್ಟು ಇಲ್ಲೇ ಪಾತ್ರೆ ದಬಾಕ್ಬಿಡೋದು. ಇವಾಗ ಅವೆಲ್ಲನೂ ಪಾತ್ರೆನ ಬೆಳಗಬೇಕು. ಫುಲ್ಲು ನೀಟ್ ಆದಮೇಲೆ ಒಂದ್ಸಲ ತೋರಿಸ್ತೀನಿ. ಇವಾಗ ಫುಲ್ಲು ಗಲೀಜಾಗಿದೆ. ಪಾತ್ರೆ ಎಲ್ಲ ಬೆಳಗ್ಬಿಟ್ರೆ ಸದ್ಯ ಸ್ವಲ್ಪ ಕೆಲಸ ಮುಗ್ದಂಗೆ. ಆಮೇಲೆ ಸ್ವಲ್ಪ ಬಟ್ಟೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು. ನೋಡಿ ಫ್ರೆಂಡ್ಸ್ ಎಷ್ಟೊಂದಿದೆ ಅಂತ. ಇದೇ ಸ್ವಲ್ಪ ಕಮ್ಮಿ, ಇನ್ನು ಮೇಲ್ಗಡೆ ಇದೆ. ಅವ್ಯಾವೂ ಬೆಳಗ್ತಾ ಇಲ್ಲ. ಅಡುಗೆ ಮನೇಲಿ ಇರೋದು ಮಾತ್ರ ಬೆಳಗ್ತಾ ಇದ್ದೀವಿ. ಇವೆಷ್ಟೆಲ್ಲ ಬೆಳಗಬೇಕು. ನಲ್ಲಿ ನೀರು ಬರ್ತಾ ಇರೋದ್ರಿಂದ ಸರಿ ಹೋಯ್ತು. ಇವೆಷ್ಟೆಲ್ಲ ಬೆಳಗಬೇಕು. ಈ ಹಬ್ಬ ಬಂತು ಅಂತ ಒಂದು ಖುಷಿ ಇದ್ದರೆ, ಈ ಪಾತ್ರೆ ಎಲ್ಲ ಬೆಳಗಿ ಕೆಲಸ ಎಲ್ಲ ಮಾಡಬೇಕು ಅನ್ನೋ ಒಂದು ಬೇಜಾರಿರುತ್ತೆ ಫ್ರೆಂಡ್ಸ್. ಈ ಹಬ್ಬ ಬರೋದು ಸಾಕು, ಕೆಲಸ ಮಾಡೋದು ಸಾಕು ಅನಿಸ್ಬಿಡುತ್ತೆ. ಮೇಲೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡೋಷ್ಟಲ್ಲಿಗೆ ನೋಡಿ. ಇವಾಗ ನಾನು ಎಲ್ಲನೂ ಒರೆಸ್ಬಿಟ್ಟು ಇಲ್ಲೆಲ್ಲ ಪಾತ್ರೆ ದಬಕೋಣ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ. ಅದು ಅಲ್ಲದೆ ಸ್ವಲ್ಪ ಬಣ್ಣ ಬೇರೆ ಹೊಡಿಬೇಕು. ಎಲ್ಲ ಕೆಲಸ ಅಂದರೆ ಯಪ್ಪ 3 ದಿನ 4 ದಿನ ಟೈಮ್ ತೊಗೊಳುತ್ತೆ. ತುಂಬ ಕೆಲಸ ಇದೆ ಫ್ರೆಂಡ್ಸ್. ಹಬ್ಬ ಬರೋದು ಸಾಕು, ಕೆಲಸ ಮಾಡೋದು ಸಾಕು. ಏನೋ ಒಂಥರ ಹಬ್ಬ ಬಂತು ಅಂದರೆ ಈ ಕಡೆ ಖುಷಿನೂ ಇರುತ್ತೆ, ಈ ಕಡೆ ಬೇಜಾರು ಇರುತ್ತೆ. ಕೆಲಸ ಮಾಡಬೇಕಲ್ಲ ಅಂತ. ಏನು ಮಾಡೋಕ್ಕಾಗಲ್ಲ. ಹಬ್ಬ ಮಾಡಬೇಕು ಅಂದಮೇಲೆ ಕೆಲಸನೂ ಮಾಡಲೇಬೇಕು. ಅದರಿಂದ ಎಲ್ಲ ಕೆಲಸನೂ ಮಾಡ್ತಾ ಇದ್ದೀವಿ. ಆಲ್ರೆಡಿ ಅಮ್ಮ ಎಲ್ಲ ಧೂಳು ಹೊಡೆದಿರೋದ್ರಿಂದ ನಾನು ಬಂದು ಪಾತ್ರೆ ಎಲ್ಲ ಬೆಳ್ಕೋತಾ ಇದ್ದೀನಿ. ಎಲ್ಲ ಮಾಡಿಬಿಟ್ರೆ ಬೇಗನೆ ಆಗುತ್ತೆ. ನಾವೆಲ್ಲ ಸ್ವಲ್ಪ ಬೇಗನೆ ಮುಗಿಸಿಟ್ಬಿಟ್ಟಿರ್ತೀವಿ. ಬಂದಮೇಲೆ ಮನೆಯೆಲ್ಲ ಸೀಟಿ ಎಲ್ಲ ಮಾಡಬೇಕಲ್ಲ, ಅದರಿಂದ ಸ್ವಲ್ಪ ಬೇಗನೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀವಿ. ಹಬ್ಬ ನಾಳೆ ಅಂತ ಸ್ವಲ್ಪ ಒರೆಸ್ಕೊಂಡ್ರೆ ಮುಗೀತು. ಹಬ್ಬ ಯಾವ ಥರ ಮಾಡ್ತೀವಿ ನಮ್ಮ ಸೈಡು ಅಂತ ಅದನ್ನು ವ್ಲಾಗ್ ಮಾಡಾಕ್ತೀನಿ ನೋಡಿ ಫ್ರೆಂಡ್ಸ್. ಯಾವ ಥರ ಇರುತ್ತೆ ಅಂತ. 3 ದಿನ ಹಬ್ಬ ಇರುತ್ತೆ. ಒಂದೇ ವ್ಲಾಗ್ ಮಾಡಿ ಹಾಕ್ಬಿಡ್ತೀನಿ. 3 ದಿನದ್ದು ಸ್ವಲ್ಪ ಕ್ಲಿಪ್ ಮಾಡಿ ಹಾಕ್ತೀನಿ. ನೋಡು ಯಾವ ಥರ ಮನೆಯಲ್ಲಿ ಇದೇ ಥರನ. ಹಬ್ಬ ಬಂತು ಅಂದರೆ ಪಾತ್ರೆ ಎಲ್ಲ ಬೆಳಗ್ಗೆ ಮನೆಯೆಲ್ಲ ಕ್ಲೀನ್ ಮಾಡಬೇಕಾ? ಯಾರಿಗೆಲ್ಲ ನನ್ನ ಥರ ಫೀಲ್ ಆಯ್ತದೆ ಕಮೆಂಟ್ ಮಾಡಿ. ಅಂದರೆ ಈ ಹಬ್ಬ ಬರೋದು ಸಾಕು, ಪಾತ್ರೆ ಬೆಳಗೋದು ಸಾಕು ಅಂತ ಯಾರಿಗೆಲ್ಲ ಹಬ್ಬ ಬಂದಾಗ ಅನಿಸುತ್ತೆ ಅವರೆಲ್ಲ ಪ್ಲೀಸ್ ಕಮೆಂಟ್ ಮಾಡಿ. ನಾನಿವಾಗ ಪಾತ್ರೆ ಎಲ್ಲ ಬೆಳಗ್ತಾ ಇದ್ದೀನಿ. ತುಂಬಾ ಪಾತ್ರೆ ಇದೆ. ಸದ್ಯಕ್ಕೆ ನಲ್ಲಿಲ್ಲಿ ನೀರು ಬರ್ತಾ ಇರೋದ್ರಿಂದ ಸರಿ ಹೋಗ್ತಿದೆ. ಪಾತ್ರೆ ಎಲ್ಲ ಬೆಳಗಾಯ್ತು ಫ್ರೆಂಡ್ಸ್. ಇವಾಗ ಎಲ್ಲನೂ ಪಾತ್ರೆ ಎಲ್ಲ ಬೆಳಗಿ ದಬ್ಬಾಕಿ ಎಲ್ಲ ಮುಗೀತು. ಪಾತ್ರೆ ಕೆಲಸ ಅಂತೂ ಮುಗ್ದೋಯ್ತು ಫ್ರೆಂಡ್ಸ್. ನೋಡಿ ಯಾವ ಥರ ಆಲ್ರೆಡಿ ಬೆಳಗ್ಗೆ ತೊಳೆದು ಯಾವ ಥರ ಕ್ಲೀನಾಗಿ ದಬಾಕಿದ್ದೀನಿ ಅಂತ. ಇನ್ನು ಸ್ವಲ್ಪ ಹೊತ್ತಾದಮೇಲೆ ಇದನ್ನೆಲ್ಲ ಸೀಟಿ ಜೋಡಿಸಿ ನೀರು ಇರುತ್ತಲ್ಲ, ಸ್ವಲ್ಪ ಪಾತ್ರೆ ಎಲ್ಲ ಜೋಡಿಸಿ ಎತ್ತಿಕ್ಬೇಕು. ಇವಾಗ ಅಡುಗೆ ಮನೆಗೆ ಕ್ಲೀನ್ ಮಾಡಿ ಇವಾಗ ಪಾತ್ರೆ ಎಲ್ಲನೂ ಸೀಟ್ಬಿಟ್ಟು ಎತ್ತಿಕೋಣ ಅಂದ್ಬಿಟ್ಟು ಅಮ್ಮ ಬಂದಮೇಲೆ ಎಲ್ಲರೂ ಕುತ್ಕೊಂಡು ಸೀಟ್ಬಿಟ್ಟು ಎತ್ತಿಕೋಣ ಅಂದ್ಬಿಟ್ಟು ಸೀಡ್ತಾ ಇದ್ದೀವಿ, ಜೋಡಿಸ್ತಾ ಇದ್ದೀವಿ. ಹಾಗೆಯೇ ಇಲ್ಲಿ ಅಮ್ಮ ಅಡುಗೆ ಮನೆಯೆಲ್ಲ ಸೀಟಿ ಬಾಕ್ಸು ಮತ್ತು ಪಾತ್ರೆ ಎಲ್ಲನೂ ಜೋಡಿಸ್ತಾ ಇದ್ದಾರೆ. ಇವಾಗ ನಮ್ಮ ಚಿನ್ನಿ ಕೆಲಸ ಮುಗಿಸ್ಕೊಂಡು ಬಂದು ಇವಾಗ ಮೆಳ್ಳಳ್ಳಿಗೆ ಹೋಗಿದ್ದು ಬರ್ತೀನಿ ಅಂತ ಹೋಗಿದ್ದು ಬಂದರು. ಪಾನಿಪುರಿ ತೊಗೊಂಡು ಬಂದಿದ್ದಾರೆ. ಎಲ್ಲರೂ ಪಾನಿಪುರಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ನೋಡಿ. ಇವಾಗ ತಾನೇ ಮೆಳ್ಳಳ್ಳಿಗೆ ಹೋಗಿ ಪಾನಿಪುರಿ ತೊಗೊಂಡು ಬಂದಿದ್ದಾರೆ. ಸ್ವಲ್ಪ ಬಣ್ಣ ಬೇರೆ ತರೋದಿತ್ತಲ್ಲ, ಅದಕ್ಕೆ ಹೋಗಿ ಬಣ್ಣನೂ ಮತ್ತು ಪಾನಿಪುರಿ 2 ತಂದಿದ್ದಾರೆ. ಬಣ್ಣ ಹೊಡಿಬೇಕಲ್ಲ ಅದಕ್ಕೆ. ಎಲ್ಲ ಆದಮೇಲೆ ಅಮ್ಮನೂ ಅಡುಗೆ ಮಾಡ್ತಾಯಿದ್ರು. ಇಲ್ಲಿ ನಮ್ಮ ಚಿನ್ನಿ ಬಣ್ಣ ಹೊಡಿತಾ ಇದ್ದಾರೆ ಗೇಟ್ಗೆ. ಈಚೆಗಡೆ ಸ್ವಲ್ಪ ಕತ್ಲೆ ಇರೋದ್ರಿಂದ ನಾನು ಟಾರ್ಚ್ ಆನ್ ಮಾಡ್ಕೊಂಡು ನಿಂತಿದ್ದೀನಿ. ಇವರು ಬಣ್ಣ ಹೊಡಿತಾ ಇದ್ದಾರೆ ಗೇಟ್ಗೆಲ್ಲ. ನೋಡಿ ಯಾವ ಥರ ಹೊಡಿತಿದ್ದಾರೆ ಇವಾಗ ಗೇಟ್ಗೆ ಅಂತ. ಗೇಟ್ಗಂತೂ ಬಣ್ಣ ಹೊಡೆದು ತುಂಬ ದಿನ ಆಗೋಗಿತ್ತು. ಒಂಥರ ಚೆನ್ನಾಗಿ ಕಾಣಿಸ್ತಿರಲಿಲ್ಲ. ಅದಕ್ಕೆ ಗೇಟ್ಗೆ ಬಣ್ಣ ಹೊಡಿತಾ ಇದ್ದೀವಿ. ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಕಾಣಿಸ್ತಾ ಇತ್ತು. ಕಲರ್ ಚೆನ್ನಾಗಿ ಕಾಣಿಸ್ತಾಯಿತ್ತಾ ಅಂತ ಸ್ವಲ್ಪ ಕಾಮೆಂಟ್ ಮಾಡಿ ಹೇಳಿ ಯಾವ ಥರ ಇದೆ ಅಂತ. ಆ ಗೇಟ್ಗೆಲ್ಲ ಹೊಡೆದ್ಮೇಲೆ ಮತ್ತು ಕಬ್ಬಿಣದ ಡೋರ್ ಇತ್ತು, ಅದಕ್ಕೂ ಸ್ವಲ್ಪ ಬಣ್ಣ ಹೊಡಿತಾ ಇದ್ದಾರೆ. ಅದಕ್ಕೂ ಕಲರ್ ಹೊಡೆದೇ ಇರಲಿಲ್ಲ, ಅದು ಯಾವಾಗಲೂ ಹೊಡೆದಿದ್ದು. ಅದಕ್ಕೂ ಸ್ವಲ್ಪ ಹೊಡಿಸೋಣ ಅಂದ್ಬಿಟ್ಟು ಅದಕ್ಕೂ ಹೊಡಿಸ್ತಾ ಇದ್ದೀನಿ. ನಮ್ಮ ಚಿನ್ನಿ ಹೊಡಿತಾ ಇದ್ದಾರೆ. ನಾನು ಹೊಡಿತೀನಿ ಅಂದರೆ ಅವ್ರು ಕೊಡ್ತಾನೆ ಇರಲಿಲ್ಲ, ಅವರೇನೆ ಹೊಡಿತಾ ಇದ್ರು. ನೋಡಿ ಇವಾಗ ಹೊಡಿತಾ ಇದ್ದಾರೆ ಅವರು. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಬಾಯ್. ಎಲ್ಲರಿಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನೋಡಿ ಫ್ರೆಂಡ್ಸ್ ಮನೆಯೆಲ್ಲ ಕ್ಲೀನ್ ಆದಮೇಲೆ ಯಾವ ಥರ ಇದೆ ಅಂತ. ಬಾಯ್. ಎಲ್ಲರಿಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ಕಲ್ಲಾದರೆ ಮರಿದೆ ಫಾಲೋ ಮಾಡಿ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.